ಯಾರಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಫ್ರೆಂಡ್ಸು ಫ್ಯಾಮಿಲಿನೋ ನೋಡೋಕ್ಕೆ ಬರ್ತಾರೆ ಮನೆ ಹೇಗೆ ಬರ್ತಿದೆ ಅಂತ. ಬಂದವರು ಸುಮ್ಮನೆ ಹೋಗಲ್ಲ, ಏನಾದ್ರು ಒಂದು ಸಣ್ಣ ಉಪದೇಶ ಕೊಟ್ಬಿಟ್ಟು ಹೋಗ್ತಾರೆ. ಅಥವಾ ಕೆಲವ್ರು ಕಣ್ಣು ಹಾಕ್ಬಿಟ್ಟು ಹೋಗ್ತಾರೆ. ಓಹ್, ಇಷ್ಟು ದೊಡ್ಡ ಮನೆ ಬೇಕಾಗಿತ್ತಾ ಅಂತ ಕೆಲವ್ರಿಗೆ ಅನ್ಸಿದ್ರೆ, ಇನ್ನು ಕೆಲವರು ಇದು ಇಲ್ಲಿ ಬರಬಾರ್ದಾಗಿತ್ತು, ಅಲ್ಲಿ ಬರಬೇಕಾಗಿತ್ತು, ಆದಷ್ಟು ಸರಿ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಇದು ಈ ರೂಮ್ ಇಲ್ಲಿಗೆ ಬರಬಾರ್ದಾಗಿತ್ತು, ಈ ಬಾಗಿಲು ಇಲ್ಲಿಗೆ ಬರಬಾರ್ದಾಗಿತ್ತು, ಸೊ ಇದು ವಾಸ್ತು ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಈ ಥರ ಏನೇನೋ ಉಪದೇಶಗಳು ಕೊಡುವಂಥವ್ರು ಇರ್ತಾರೆ. ನಮಗೂ ಕೂಡ ಸುಮಾರು ಜನ ಸುಮಾರು ಉಪದೇಶ ಕೊಟ್ಟರು. ಇದು ನೋಡಿ, ಸುಮಾರು 13 ವರ್ಷ ಹಳೆ ಏನು ಹೊರಳ್ಕಲ್ಲು ತೊಗೊಂಬಂದಿದ್ದು ಹೇಗಿದೆಯೋ ಹಾಗಿದೆ. ನಾನು ಇದುವರೆಗೂ ಇನ್ನೂ ಉಪಯೋಗಿಸಿಲ್ಲ. ಹೊಸ್ತಿಲು ಕೂರ್ಸೋದಕ್ಕೆ ಮುಂಚೆನೇ ಮನೆ ಒಳಗಡೆಗೆ ಹೊಳ್ಕಲ್ಲು ತಂದಿಡಬೇಕು ಅಂತ ಹೇಳಿದರು. ಅಂದರೆ ಮೇಯ್ನ್ ಡೋರ್ ನಾವೇನು ಕೂರಿಸ್ತೀವಿ ಅದಕ್ಕೆ ಮುಂಚೆನೇ ಹೊಳ್ಕಲ್ಲು ಮನೆ ಒಳಗಡೆ ಇಡಬೇಕು. ಮೇಯ್ನ್ ಡೋರ್ ಕೂರಿಸಿದ್ಮೇಲೆ ಮೇಯ್ನ್ ಡೋರ್ ಹೊಸ್ಲನ್ನ ದಾಟ್ಕೊಂಡು ಹೊಳ್ಕಲ್ಲು ತೊಗೊಂಬರ್ಬಾರ್ದು ಅಂತ ಹೇಳಿದರು. ಅವರ ಹೇಳಿಕೆ ಮಾತನ್ನು ಕೇಳಿ ನಾವು ಇಡೀ ಬೆಂಗಳೂರು ಸುತ್ತಿದ್ದೀವಿ ಇದೊಂದು ಹೊಳ್ಕಲ್ಗೋಸ್ಕರ. ಸೊ ಆಗೆಲ್ಲ ಆ ಥರ ನಾವು ಆನ್ಲೈನ್ ಅವೆಲ್ಲ ಏನೂ ಇರಲಿಲ್ಲ. ಬೀದಿ ಬೀದಿ ಅಲ್ದು ಹೊಳ್ಕಲ್ಲು ತೊಗೊಂಬಂದಿದ್ದು, ಆದರೆ ಉಪಯೋಗಿಸಿದ ಮಾತ್ರ 1-2 ಸರ್ತಿ ಮಾತ್ರ. ಇವತ್ತು ಯಾಕೋ ಇದನ್ನು ಉಪಯೋಗಿಸ್ಬೇಕು ಅಂತ ಅನ್ನಿಸ್ತು. ಫಸ್ಟ್ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇದೇ ಥರ ಹೊಳ್ಕಲ್ಲು ಅಷ್ಟೇ ಅಲ್ಲದೆ ನನ್ನ ಹತ್ರ ಅರಿಯೋ ಕಲ್ಲು ಈ ಥರದ್ದೆಲ್ಲ ಇತ್ತು, ಅದನ್ನು ಫಸ್ಟು ಕ್ಲೀನ್ ಮಾಡಿದೆ. ತುಂಬ ಧೂಳು ಆಗ್ತಿತ್ತು ಇದೆಲ್ಲ. ಸೊ ಪದೇ ಪದೇ ಯೂಸ್ ಮಾಡ್ತಿರಲ್ಲ, ಯಾವಾಗಲೂ ಒಂದೊಂದು ಸತಿ ಯೂಸ್ ಮಾಡೋದು. ನಾನು ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಇದನ್ನು ಇಟ್ಬಿಟ್ಟಿದ್ದೆ ಯುಟಿಲಿಟಿ ಏರಿಯಾದಲ್ಲಿ. ಫಸ್ಟ್ ಇದನ್ನೆಲ್ಲ ತೆಗೆದು ತೊಳೆದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಅರಿಶಿನ ಎಣ್ಣೆ ಹಚ್ಚಿ ಇಡೋದ್ರಿಂದ ಒಂದು ಅದರ ಆ ರಫ್ನೆಸ್ ಹೋಗುತ್ತೆ. ಇದೊಂದು ರೀತಿ ಸೀಸನಿಂಗ್ ಮಾಡಿದ ಹಾಗೆ. ನಾವು ಹೊಸದಾಗಿ ಕಲ್ಲಿನ ವಸ್ತುಗಳು ತೊಗೊಂಡಾಗ ಸ್ವಲ್ಪ ಅದು ರಫ್ನೆಸ್ ಇರುತ್ತೆ ನೋಡಿ, ಆ ಮೇಲ್ಗಡೆ ಒಂಥರ ಪುಡಿ ಪುಡಿ ಎಲ್ಲ ಉದುರ್ತಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಒಂದು ಚೂರು ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಚ್ಬಿಟ್ಟು 24 ಗಂಟೆ ಬಿಟ್ಬಿಡಬೇಕು. ಆನಂತರ ನಾವು ಅದನ್ನು ತೊಳೆದು ಬಿಟ್ಟು ಉಪಯೋಗಿಸ್ಕೋಬೋದು. ನಾನು ಆಗಲೇ ಹೇಳ್ತಿದ್ದೆನಲ್ಲ, ಮನೆ ಕಟ್ಟೋ ಟೈಮಲ್ಲಿ ಸುಮಾರು ಜನ ಬರ್ತಾರೆ ಅಂತ. ಕೆಲವರು ಖುಷಿ ಪಡ್ತಾರೆ, ಓಕೆ ಏನೋ ಒಂದು ಹೊಸದಾಗಿ ಒಂದು ಮನೆ ಕಟ್ತಿದ್ದಾರೆ, ಒಳ್ಳೇದಾಯಿತು, ಸ್ವಂತ ಮನೆ ಮಾಡಿಕೊಂಡ್ರು ಅಂತ ಕೆಲವರು ಬಯಸಿದ್ರೆ. ಇನ್ನು ಕೆಲವರು ಸ್ವಲ್ಪ ಹೊಟ್ಟೆ ಉರಿ ಜನ ಇರುವಂಥವ್ರು ಕಣ್ಣು ಹಾಕ್ಬಿಟ್ಟು ಹೋಗ್ತಾರೆ ಅಂತ. ಕೆಲವು ಕಣ್ಣಿನ ದೃಷ್ಟಿ ಏನಿದೆ ಅದು ಭಾಳಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ನಂಗೆ ಅನಿಸುತ್ತೆ. ಅದರಿಂದನೇ ಎಲ್ಲ ಪ್ರತಿಯೊಂದು ಮನೆ ಕಟ್ಟುವಂಥ ಟೈಮಲ್ಲಿ ಮನೆ ಮುಂದೆ ದೃಷ್ಟಿ ಬೊಂಬೆ ಹಾಕ್ತಾರೆ. ಸೊ ಹಾಕೋ ಉದ್ದೇಶ ಅದನ್ನೇ, ಬೇರೆಯವ್ರ ಕಣ್ಣು ಮನೆ ಮೇಲೆ ಬೀಳಬಾರ್ದು ಅಂತ. ಎಷ್ಟೋ ಮನೆಗಳು ಬರೋದೇ ಇಲ್ಲ, ಕಾರಣ ಇದೇ ಒಂದು ಕಣ್ಣಿನ ದೃಷ್ಟಿಯಿಂದನೇ ಕೆಲವು ಫ್ಯಾಮಿಲಿಗಳೇ ಹಾಳಾಗೋಗುತ್ತೆ, ಕೆಲವು ಮನೆ ಉದ್ಧಾರನೇ ಆಗಲ್ಲ ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೆ. ಸೊ ಮನುಷ್ಯನ ಕಣ್ಣಿನ ದೃಷ್ಟಿ ಅಂತಿದೆಯಲ್ಲ, ಕೆಟ್ಟ ದೃಷ್ಟಿ, ಅದು ಭಾಳ ಎಫೆಕ್ಟ್ ಮಾಡುತ್ತೆ. ಸೊ ಇದಕ್ಕೆಲ್ಲ ಏನು ಪರಿಹಾರ ಅಂದರೆ, ಆಗಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಏನೇ ಈ ಥರ ಕೆಟ್ಟ ದೃಷ್ಟಿ ಬೀಳಲಿ ಅಥವಾ ಏನೇ ನಮ್ಮ ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೂ ಭಗವಂತನ ಹತ್ರ ಹೇಳ್ಕೊಂಡು, ಭಗವಂತ ನೀನು ನೋಡ್ಕೊಳಪ್ಪ ಅಂತ ಹೇಳಿ ಬಂದುಬಿಡ್ಬೇಕು ಅಷ್ಟೇ. ಅದೊಂದೇ ಪರಿಹಾರ. ಸೊ ಸುತ್ತಲೂ ಇರ್ತಾರೆ ಕೆಟ್ಟ ಜನಗಳು, ನಮಗೆ ಗೊತ್ತಿರಲ್ಲ, ನಮ್ಮ ಜೊತೆನೇ ಇರ್ತಾರೆ, ಆದರೆ ಕೆಟ್ಟದನ್ನೇ ಬಯಸ್ತಿರ್ತಾರೆ. ಅದೇ ಕಾರಣಕ್ಕೋಸ್ಕರ ನಾವೇನಾದ್ರು ಮಾಡಬೇಕು ಅಂತ ಅದನ್ನು ಫಸ್ಟೇ ಬಾಯ್ಬಿಟ್ಟು ಹೇಳಬಾರ್ದು. ಅದಕ್ಕೆ ಅಡೆತಡೆಗಳು ಬರೋದೇ ಆ ಥರದ ಒಂದು ಕೆಟ್ಟ ಮನಸ್ಸಿರೋವಂಥವ್ರಿಂದ ಅಥವಾ ಕೆಟ್ಟ ದೃಷ್ಟಿ ಇರೋರಿಂದ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ನಿಮಗೆ ನೀವೇ ಮಾಡ್ಕೊಳ್ಳಿ, ದೇವ್ರ ಹತ್ರ ಹೇಳ್ಕೊಳ್ಳಿ, ಬೇರೆ ಯಾರಿಗೂ ಅದನ್ನು ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳೋ ಕಾರಣ ಇದಕ್ಕೋಸ್ಕರನೇ. ನನ್ನ ಫ್ರೆಂಡ್ ಕುಸುಮ ನನಗೆ ವಾಟ್ಸಪ್ಪಲ್ಲಿ ತಿಳಿ ಸಾರು ಮಾಡೋದು ಹೇಗೆ ಅಂತ ಫುಲ್ ರೆಸಿಪಿ ಶೇರ್ ಮಾಡಿದ್ದಾರೆ. ಆ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಬೇಳೆ ಟೊಮೆಟೊ ಇದೆರಡು ಕೂಡ ಬೇಯ್ತಾ ಇದೆ. ಇದಕ್ಕೊಂದು ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಿಳಿ ಸಾರಿನ ಪುಡಿ. ಇದು ತಿಳಿ ಸಾರು ಅಂತಂದರೆ ಏನು ತರಕಾರಿ ಉಪಯೋಗಿಸುತ್ತೆ, ಬರೀ ಬೇಳೆ ಜೊತೆಗೆ ಹಾಕಿ ಮಾಡುವಂಥ ತಿಳಿ ಸಾಂಬಾರ್ದು ಪೌಡರ್. ಅವರು ಏನೇನು ಹಾಕಬೇಕು ಅಂತ ಕೂಡ ನನಗೆ ಕಳಿಸಿದ್ರು. ಅವ್ರು ಹೇಳಿರೋ ಪ್ರಕಾರ ಇದರಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಇರುತ್ತೆ, ಖಾರ ಕಮ್ಮಿ. ಸೊ ಹಾಗಾಗಿ ಕಲರ್ ಚೆನ್ನಾಗಿ ಬರುತ್ತೆ, ಖಾರ ಕಡಿಮೆ ಇರುತ್ತೆ. ಬೇಕು ಅನ್ನೋರು ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಒಣಮೆಣಸಿನ್ಕಾಯಿನೂ ಸೇರಿಸಿ ಪೌಡ್ರ್ ಮಾಡ್ಕೋಬೋದು. ಸೊ ಒಂದು ಮೈಲ್ಡಾಗಿರೋವಂಥ ಇದು ಸಾಂಬಾರಿದು. ಸೊ ಬಾಯಿ ಕೆಟ್ಟಾಗ ತುಂಬ ರುಚಿಯಾಗೂ ಇರುತ್ತೆ. ಸೊ ತಿಳಿ ಸಾರಿಗೆ ಈ ಪೌಡರ್ ರೆಡಿ ಮಾಡ್ಕೊಂಡ ನಂತರ ಬೇಳೆ ಬೇಯಿಸ್ಕೊಂಡು ನಂತರ ಸಾಂಬಾರು ಮಾಡ್ಕೋಬೋದು. ಏನೇನು ಹಾಕಿದ್ದೀನಿ ಅಂತ ನಾನು ನಿಮಗೆ ಲಿಸ್ಟು ಕೂಡ ಸೈಡಲ್ಲಿ ಹಾಕ್ತೀನಿ. 1 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನಷ್ಟು ಜೀರಿಗೆ, 10 ಅಥವಾ 12 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನಷ್ಟು ಸಾಸಿವೆ, ಕರಿಬೇವು ಸ್ವಲ್ಪ ಇಂಗು, ಮತ್ತು 1.5 ಸ್ಪೂನಷ್ಟು ಧನಿಯಾ. ಇದಿಷ್ಟನ್ನು ಹಾಕಿ ಹುರ್ಕೊಂಡಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಬೇಳೆ ಟೊಮೆಟೊ 2 ಬೇಯಿಸ್ಕೊಂಡ ನಂತರ ಟೊಮೆಟೊನ ಸಪ್ರೇಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ, ಅಥವಾ ನೀವು ಗ್ರೈಂಡ್ ಮಾಡಿಕೊಂಡು ಅಂದರೆ ಒಗ್ಗರಣೆ ಮಾಡ್ಕೋಬೋದು. ಸೊ ಬೇಯಿಸೋದ್ರಿಂದ ಅದ್ರದ್ದು ಒಂದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ನಂತರ ನಾವು ಇದನ್ನು ಒಗ್ಗರಣೆಗೆ ಹಾಕ್ಕೋಬೋದು. ಟೊಮೆಟೊ ಸಿಪ್ಪೆ ತೆಗೆದು ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡ ನಂತರ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ ನಂತರ
ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನು ಹುಣಸೆ ಹಣ್ಣು ಹಾಕ್ತಾ ಇಲ್ಲ. ಸೊ ನೀವು ಬೇಕಿದ್ರೆ ಹುಣಸೆ ರಸ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಂತರ ಪುಡಿ ಮಾಡಿ ಇಟ್ಕೊಂಡಿರೋಂಥ ತಿಳಿಸಾರು ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕೋಣ. ಬೇಳೆ ಬೇಯಿಸುವಾಗಲೂ ನಾನು ಸ್ವಲ್ಪ ಅರಿಶಿನ ಹಾಕಿದೆ, ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ಒಂದು ಕುದಿ ಬಂದ ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕೋಣ. ಒಗ್ಗರಣೆಗೆ ಹಾಕ್ತಿದ್ದಂಗೆ ಪುಡಿದು ಒಂದು ಒಳ್ಳೆ ಘಮ ಬರುತ್ತೆ. ಆಗಷ್ಟೇ ಹುರಿದು ಪೌಡ್ರ್ ಮಾಡಿರೋದ್ರಿಂದ ತಿಳಿ ಸಾರು ನಾವು ಯೂಶಲಿ ನಮ್ಮ ಹೋಮ್ ಮೇಡ್ ಸಾಂಬಾರು ಪೌಡ್ರಿಂದನೇ ಮಾಡ್ತಾಯಿದ್ವಿ. ಇದೇ ಥರನೇ ಹೋಳಿಗೆ ಸಾರಿಗೆ, ತಿಳಿ ಸಾರಿಗೆ ಎಲ್ಲ ನಮ್ಮ ಸಾಂಬಾರು ಪುಡಿನೇ ನಾನು ಬಳಸ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ತಿಳಿ ಸಾರು ಪುಡಿನ ಸಪ್ರೇಟ್ ಮಾಡಿಕೊಂಡು ಈ ಸಾಂಬಾರು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಯೂಶಲಿ ನಾವು ಮದುವೆ ಮನೆಗಳಲ್ಲೆಲ್ಲ ತಿಳಿ ಸಾರು ಹಾಕಿಸ್ಕೊಂಡು ತಿಂತೀವಲ್ಲ, ಅದೇ ಥರನೇ ಇತ್ತು. ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಹಾಕ್ಕೋಬೇಕು, ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಇದನ್ನು ಜಾಸ್ತಿ ಸಾಂಬಾರು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿರುವಂಥ ಎಲ್ಲ ಮಸಾಲೆನೂ ಡೈಜೆಷನ್ಗೆ ತುಂಬ ಒಳ್ಳೆಯದು. ಬಾಯಿ ಕೆಟ್ಟಾಗಲಿ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದ್ದಾಗಲಿ ಅಥವಾ ಏನೂ ತರಕಾರಿ ಇಲ್ಲ ಅಂತ ಅನಿಸಿದಾಗ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ ಯು ಕುಸುಮ, ಈ ಥರದ್ದು ಒಂದು ಒಳ್ಳೆ ರೆಸಿಪಿ ನನಗೆ ಶೇರ್ ಮಾಡಿದ್ದಕ್ಕೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ತೆಳ್ಳಗೆ ಹಾಕ್ಕೊಂಡು ತಿನ್ನೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇವತ್ತು ಗುರುವಾರ ಸಾಯಂಕಾಲ ನಾನು ಪ್ರಿಯಾ ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಸಾಯಿಬಾಬಾ ಟೆಂಪಲ್ ಬರ್ತಾನೆ, ಅದೇ ರೋಡಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ ಎರಡು ಇವತ್ತು ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಹಾಯ್ ಹಾಯ್, ಇವರು ಟೀಮ್ ಸಾಯಿಬಾಬಾ, ನಾವು ಟೀಮ್ ರಾಘವೇಂದ್ರ. ಹಂಗೇನಿಲ್ಲ, ಟೀಮ್ ಅಂತಲ್ಲ, ಎಲ್ಲ ಯಾರು ಜಾಸ್ತಿ ಭಕ್ತರು ಅಂತ ಹೇಳ್ಬೋದು. ಟೀಮ್ ಅಂತ ಹೇಳಕ್ಕಿತ್ತು. ಯಾವ ದೇವ್ರು ನಿಮಗೆ ತುಂಬಾ ಇಷ್ಟ? ಜೆನ್ಸಿ ಅಲ್ಲಿ ಆ ಥರ ಟೀಮ್ ಅಂತ ಹೇಳಿದ ಅಷ್ಟೇ, ಇನ್ನೇನಿಲ್ಲ. ನಿನ್ಗೆ ಯಾವ ದೇವರು ತುಂಬಾ ಇಷ್ಟ? ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಇಬ್ಬರಲ್ಲಿ? ರಾಘವೇಂದ್ರ ಸ್ವಾಮಿ. ಯಾಕೆ? ನಂಗೆ ನಂಬಿಕೆ ಜಾಸ್ತಿ. ಇದಕ್ಕೆ ಹೋಗೋಕ್ ಮುಂಚೆನೂ ಅಷ್ಟೇ, ಎಕ್ಸಾಮ್ ಟೈಮಲ್ಲಾಗಲಿ ಹಂಗೇರಿಗೆ ಹೋಗೋಕ್ ಮುಂಚೆ ತುಂಬ ನಂಬ್ಕೊಂಡಿದ್ದು ಕೆಲಸಗಳಾಗಿರೋದು. ಪ್ರಿಯಾ ಪ್ರತಿ ಗುರುವಾರ ಹೋಗಿ ದೀಪ ಹಚ್ಬಿಟ್ಟು ಬರ್ತಾ ಇದ್ಲು. ನಮ್ಮ ಮನೆ ಹತ್ರ ಇರೋ ಟೆಂಪಲಲ್ಲಿ ಹೆಂಗಿದೆ, ಪ್ರತಿ ಗುರುವಾರ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಪ್ರತಿ ಗುರುವಾರ ವಿಶೇಷವಾದಂಥ ಪೂಜೆ ಇರುತ್ತೆ. ಜೊತೆಗೆ ತುಪ್ಪ ದೀಪ ಹಚ್ತಾರೆ. ಆಮೇಲೆ ಅಕ್ಕಿ ಕೊಡೋರು, ದಾನ ಕೊಡೋರು ಕೊಡ್ತಾರೆ ಹುಷಾರ್ನ ಸಂಜೆ ಹೊತ್ತು. ಮೊದಲನೇ ಸತಿ ನಾವು ಇಲ್ಲಿ ಬಂದಿದ್ದು. ಫಸ್ಟ್ ಬಂದ ತಕ್ಷಣ ಕಾಲು ಕಾಣಿಸ್ತು, ಯಾರೋ ಮಲ್ಕೊಂಡಿರೋ. ನಿಜವಾಗ್ಲೂ ಭಯ ಆಗೋಯ್ತು. ಬಟ್ ಈ ಥರ ಸಾಯಿಬಾಬಾ ಮಲ್ಕೊಂಡಿರೋದು ನೋಡಿದ್ದು ಇದೆ ಫಸ್ಟ್. ಮಲ್ಕೊಂಡಿರುವಾಗ ಶಬ್ದ ಮಾಡಿ ಧ್ಯಾನ ಮಾಡ್ಕೊಂಡು ಹೋಗಿ. ಪ್ರಸಾದ ತುಂಬ ಮುಖ್ಯ. ಎರಡೂ ದೇವಸ್ಥಾನ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಎರಡೂ ಕಡೆನೂ ಪ್ರಸಾದ ಸಿಕ್ತು. ಹೆಂಗಿತ್ತು? ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಎರಡೂ ಕಡೆ ದರ್ಶನ ತುಂಬ ಚೆನ್ನಾಗಾಯಿತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಇವರು ಏನು ಹೇಳಿದ್ದೀನಿ ಟೀಮ್ ಇವ್ರ ಟೀಮ್ ಜನ ಜಾಸ್ತಿ ಇದ್ದರು. ಗೊತ್ತಲ್ಲ, ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ರಿಗೂ ಇಷ್ಟ. ತುಂಬ ಜನ ಇದ್ದರು. ಎರಡೂ ಚೆನ್ನಾಗಿತ್ತು. ಎರಡೂ ಕಡೆ ಪ್ರಸಾದ ಸಿಕ್ತು. ನೆಮ್ಮದಿಯಾಗಿ ಇವಾಗ ವಾಪಸ್ ಮನೆಗೆ ಹೋಗೋಣ. ಹಾಲು ಕಾಯಿಸೋಕೆ ಇಟ್ಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಷ್ಟರಲ್ಲಿ ಹಾಲಕ್ಕೆ ಹೋಗಿದೆ. ಸೊ ಒಂದ್ಸತಿ ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಇವಾಗ ರಾತ್ರಿ ಡಿನ್ನರ್ಗೋಸ್ಕರ ಒಂದು ಒಳ್ಳೆ ರುಚಿಯಾಗಿರುವಂಥ ಚಟ್ನಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಯೂಶಲಿ ನೈಟಲ್ಲಿ ಚಪಾತಿ ಮಾಡ್ತೀವಿ. ಸೊ ಈ ಚಟ್ನಿ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ನಂಗೆ ತುಂಬ ಇಷ್ಟ.
ಆ ಚಟ್ನಿ ಇವತ್ತು ನಾನು ಮಾಡ್ತಿರೋದು ಹೊಳ್ಕಲಲ್ಲಿ. ಈ ಚಟ್ನಿಗೆ ಮೊದಲು ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಒಂದು ಕಡೆ ಸ್ವಲ್ಪ ಅದು ರೋಸ್ಟ್ ಆದಂಗೆ ಆದ ನಂತರ ಇನ್ನೊಂದು ಕಡೆಗೂ ತಿರುಗಿಸಿ ಮತ್ತೆ ಮುಚ್ಚಿಟ್ಟು ಇನ್ನೊಂದೆರಡು ನಿಮಿಷ ಇದೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ ನಂತರ ರುಬ್ಕೋಬೋದು. ಮಿಕ್ಸಿ ಜಾರಲ್ಲೇ ರುಬ್ತಾ ಇದ್ರು ಕೂಡ ನೀವು ನೀರೆಲ್ಲ ಏನೂ ಹಾಕ್ಕೊಳ್ದೆ ಪಲ್ಸ್ ಮೋಡಲ್ಲಿ ಸುಮ್ಮನೆ ಒಂದು 2 ಸೆಕೆಂಡ್ ಹೀಗೆ ಆಫ್ ಆ್ಯಂಡ್ ಆನ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿಯಾಗಿರೋ ಚಟ್ನಿ ರೆಡಿ ಆಗುತ್ತೆ. ಇನ್ನೇನು ಆಯಿತು ಅಂತನ್ನುವಾಗ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ 1-2 ಸುತ್ತು ಓಡಿಸೋದ್ರಿಂದ ಆ ಕೊತ್ತಂಬರಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹುರಿಯೋವಾಗಲೂ ಕೂಡ ನಾನು ಇದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಕರಿಬೇವೆಲ್ಲ ಹಾಕಿದ್ದೆ. ಲಾಸ್ಟಲ್ಲೂ ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈ ಥರ ಚಟ್ನಿ ನೀವು ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ರೊಟ್ಟಿ, ಚಪಾತಿಗೆ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿ ಹಿಂಗೆ ಕೈ ತುತ್ತು ಕೊಡ್ತಾ ಇದ್ದೀನಿ. ಇದು ಔಷಧಿ ಹಾಕೋದಕ್ಕೆ ಏನು ಕಮ್ಮಿ ಆಗೋದು ನಿಮಗೆ? ಹೊಸ ಪ್ಲ್ಯಾನ್ ಏನಂದರೆ ಇಲ್ಲಿ ನೋಡಿ, ಇಲ್ಲಾಂದರೆ ಪಡಿಸ್ತಾನೆ ಎಲ್ಲರಿಗೂ. ಅವನಾಗಲ್ಲ ಹಾಂ ಮಾಡಪ್ಪ ಚಿನ್ನೆ, ಹಾಂ ಮಾಡು. ಹಾಂ ಓ ಮೈ ಗಾಡ್. ಇಲ್ಲ 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 ನೀನು ಔಷಧಿ ಹಾಕ್ಸ್ಕೋ ಪ್ಲೀಸ್ ಪ್ಲೀಸ್, ಔಷಧಿ ಹಾಕ್ಸ್ಕೋ. ಅಲ್ಲಿ ನೋಡಿ ಅಂತ ಹೋಯ್ತು ಬೆಡ್ಶೀಟ್. ಸುಮಾರು 1 ವಾರದಿಂದ ನಾವು ಇವನಿಗೆ ಟ್ರೈ ಮಾಡ್ತಿದ್ವಿ ಮಫಿನ್ಗೆ ಔಷಧಿ ಹಾಕೋದಕ್ಕೆ. ಒಂದು ಸತಿನೂ ಅವನು ಕುಡಿತಾ ಇಲ್ಲ, ಬಾಯಲ್ಲಿ ಇಟ್ಕೊಂಡು ಉಗಿದ್ಬಿಡ್ತಾನೆ, ಇಲ್ಲಾಂದರೆ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಇವತ್ತು ಹೇಗಾದರೂ ಮಾಡಿ ಅವ್ನಿಗೆ ಹಾಕಲೇಬೇಕು ಅಂತ ಹೇಳಿ ಪ್ರಿಯಾ ಏನೇನೋ ಟ್ರೈ ಮಾಡಿದ್ಲು, ಬಟ್ ಅವ್ನಿಗೆ ಔಷಧಿ ಹಾಕೋದಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಇವತ್ತು ಹಾಕಿಲ್ಲ ಅಂತಂದರೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಬರ್ತೀನಿ ಅಂತ ಟ್ರೈ ಮಾಡ್ತೀಯಾಳೆ. ನೋಡಿ ಇಲ್ಲಿ ಹೆಂಗೆ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ಅಂತ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ.